ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಜೆ ಬರುವಾಗ ಆರೆಂಜ್ ತೊಗೊಂಬಂದೆ. ಕೆಲಸದಿಂದ ಬರ್ತಾ ಇರುವಾಗ ರೋಡಲ್ಲಿ ಮಾರ್ತಾಯಿದ್ರು. 50 ರುಪೀಸ್ ಕೆ ಜಿ ಅಂದರು. ಹಾಗಾಗಿ 1 ಕೆ ಜಿ ತೊಗೊಂಬಂದೆ. ಸಂಜೆ ಮನೆಗೆ ಬಂದು ಇದು ಜ್ಯೂಸ್ ಮಾಡ್ತಾಯಿದ್ದೀನಿ. 2 ಹಣ್ಣಲ್ಲಿ 4 ಜನಕ್ಕೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇವಾಗ ಜ್ಯೂಸ್ ರೆಡಿ ಆಯಿತು. ಜ್ಯೂಸನ್ನ ಸೋಸ್ಬಿಟ್ಟು ಕೊಡೋಣ ಅಂತ ಹೇಳಿ ಮಕ್ಕಳು ಓದ್ಕೋತಾಯಿದ್ರು. ಹಾಗೆ ಹಸ್ಬೆಂಡು ಮಲಗಿದ್ರು. ಈಗ ಚಿಕ್ಕ ಚಿಕ್ಕ ಗ್ಲಾಸಲ್ಲೇ ಸೋಸಿ ಕೊಡ್ತಾಯಿದ್ದೀನಿ. ಸಕ್ಕರೆ ಕಡಿಮೆ ಹಾಕ್ತೀನಿ ನಾನು ಯಾವಾಗಲೂ ಅಷ್ಟೇ. ಹಣ್ಣಿನ ಜ್ಯೂಸ್ಗಳಿಗೆ ಹಣ್ಣಲ್ಲೇ ಶುಗರ್ ಕಂಟೆಂಟ್ ಇರುತ್ತೆ. ಹಾಗಾಗಿ ನೀವು ಶುಗರ್ನ ಕಮ್ಮಿ ಹಾಕಿ ಜ್ಯೂಸ್ ಮಾಡೋದು ಬೆಟರು. ಇಲ್ಲ ಹೋಲ್ ಹಣ್ಣು ಹಾಗೆ ತಿಂದರೆ ಇನ್ನೂ ಒಳ್ಳೆಯದು. ನಾನು ಹೋಲ್ ಹಣ್ಣು ಹಾಗೆ ತಿನ್ನೋದಕ್ಕೆ ಬಿಡಿಸಿ ಕೊಟ್ಟರೆ ಮಕ್ಕಳು ಓದ್ಕೊಂಡು ತಿನ್ನಲ್ಲ ಅಂತ ಹೇಳಿಬಿಟ್ಟು ಈ ಥರ ಜ್ಯೂಸ್ ಮಾಡಿ ಕೊಟ್ಟೆ. ಸೊ ನನ್ನ ಚಿಕ್ಕ ಮಗಳಿಗೆ ಕೇಳ್ತಾಯಿದ್ಲಿ, ಏನು ಇವತ್ತು ಜ್ಯೂಸ್ ಮಾಡಿ ನೀನೇ ಕೊಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಒಂಥರ ಖುಷಿ ಅನ್ನಿಸ್ತು ಈ ಥರ ಜ್ಯೂಸ್ ಮಾಡಿ ಕೊಟ್ಟಿದ್ದಕ್ಕೆ ಮಕ್ಕಳಿಗೆ. ಹಾಗೆ ನಾನೇ ಇವತ್ತು ಸಾಯಂಕಾಲ ಅಡುಗೆ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅಂದರೆ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಾನು ಶುಗರ್ ಅದೇ ಕಡಿಮೆ ಹೇಳಿದ್ನಲ್ಲ, ಕಡಿಮೆನೇ ಹಾಕಿ ಜ್ಯೂಸ್ ಮಾಡಿದೆ. ಜ್ಯೂಸೆಲ್ಲ ಕೊಡ್ತು. ಇವಾಗ ಚಪಾತಿಗೆ ಏನು ಮಾಡೋಣ ಅಂತ ಹೇಳಿ ಬೆಳಗ್ಗೆನೇ ನೈಟ್ಗೆ ಡಿನ್ನರ್ಗೆ ಏನು ಮಾಡೋಣ ಅಂತ ಹೇಳಿ ಚಪಾತಿಗೆ ಪಲ್ಯ ಮಾಡೋದಕ್ಕೆ ಅಂತ ಬೆಳಗ್ಗೆನೇ ತರಕಾರಿನ ಹೆಚ್ಚಿಟ್ಟು ಹೋಗಿದೆ. ಸೊ ಇವಾಗ ನಾನು ಕೆಲಸ ಮುಗಿಸ್ಕೊಂಬರೋಷ್ಟರಲ್ಲೇ 6:45 7 ಗಂಟೆ ಆಗಿತ್ತು. ನೋಡ್ತಾ ಇರ್ಬೋದು ತರಕಾರಿನ ಹೆಚ್ಚಿಟ್ಟಿದ್ನಲ್ಲ. ಸೊ ಇವಾಗ ನೀರು ಹಾಕಿ ನೆನೆಸಿಟ್ಟಿದ್ದೀನಿ. ಯಾಕಂದರೆ ಅದರಲ್ಲಿ ಸಣ್ಣದಿಲ್ಲೆಲ್ಲ ಸಣ್ಣ ಸಣ್ಣ ಮಣ್ಣು ಹುಳ ಏನೇ ಇದ್ರೂ ನೀರು ಹಾಕಿಟ್ಟಾಗ ಎಲ್ಲ ಸತ್ತೋಗುತ್ತೆ. ಒಂದು ಮಣ್ಣಿದ್ರೆ ಎಲ್ಲ ಬಿಟ್ಕೊಳ್ಳುತ್ತೆ. ಹಾಗಾಗಿ ಇವಾಗ ನಾನು ಸಿಂಪಲ್ಲಾಗಿ ಪಲ್ಯ ಮಾಡ್ಕೋತಾ ಇದ್ದೀನಿ. ಅಂದರೆ ನಮ್ಮ ಊರಲ್ಲಿ ನಮ್ಮ ಅಮ್ಮವ್ರು ಹೇಗೆ ಮಾಡ್ತಾರೆ ಹಾಗೆ ಚಪಾತಿ ಪಲ್ಯ ಮಾಡ್ತಾಯಿದ್ದೀನಿ. ನೀವು ಚಪಾತಿಗೆ ಯಾವ್ಯಾವ ರೀತಿ ಬೇಕಾದರೂ ಸಾಗು ಥರ ಮಸಾಲೆ ಐಟಮ್ ಎಲ್ಲ ಹಾಕಿ ಮಾಡ್ಬೋದು. ಬಟ್ ಜಾಸ್ತಿ ಮಸಾಲೆ ಹಾಕಿ ನೈಟ್ ಟೈಮ್ಗೆ ಮಾಡೋದಕ್ಕೆ ಹೋಗೋಲ್ಲ, ಯಾಕಂದರೆ ಹೆವಿ ಅನಿಸುತ್ತೆ, ಡೈಜೆಷನ್ ಆಗೋಲ್ಲ. ಹಾಗಾಗಿ ಸಿಂಪಲ್ಲಾಗಿ 2 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಟೊಮೆಟೊ ತೊಗೊಂಡಿದ್ದೀನಿ. ಇದಿಷ್ಟನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಒಗ್ಗರಣೆಗೆ ಹಾಕಿ, ಹಾಗೆ ಸಾಂಬಾರು ಪುಡಿ ಮಾಡ್ತೀವಲ್ವ ನಾವು, ಅಮ್ಮನ ಮನೆಯಲ್ಲಿ ಸಾಂಬಾರು ಪುಡಿ ಮಾಡಿಕೊಡ್ತಾರೆ. ನಾನು ಮಾಡ್ತೀನಿ, ನನ್ನ ತಂಗಿನೂ ಮಾಡ್ತಾಳೆ. ಬಟ್ ನನಗೆ ಟೈಮ್ ಸಿಗೋಲ್ಲ ಅಂತ ಅಮ್ಮನ ಹತ್ರ ಮಾಡಿಸ್ಕೋತೀನಿ. ಅದನ್ನು ಹಾಕಿ ಕಾಯಿ ತುರಿ ಹಾಕಿ ಸಿಂಪಲ್ಲಾಗಿ ಪಲ್ಯ ಮಾಡ್ತೀವಿ. ಹೆವಿ ಅನ್ಸಲ್ಲ, ಹಾಗೆ ಜಾಸ್ತಿ ಮಸಾಲೆ ಅಂತಲೂ ಅನ್ಸಲ್ಲ. ಹಾಗೆ ಇವತ್ತು ಎಲ್ಲ ಥರ ತರಕಾರಿ ಇತ್ತು ಒಂದೊಂದೇ, ಹಾಗಾಗಿ ಎಲ್ಲನೂ ಹಾಕಿದ್ದೀನಿ. ಅದ್ರ ಜೊತೆಗೆ ಹುಳ್ಳಿಕಾಯಿ, ಆಲೂಗಡ್ಡೆ, ಬದನೆಕಾಯಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಹೇಳ್ತಾ ಇದ್ದೆ. ಏನೇನು ತರಕಾರಿ ಇದೆಯಪ್ಪ ಅಂದರೆ ಒಂದು ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀಟ್ರೋಟು, ಹಾಗೆ ಗೆಡ್ಡೆಕೋಸು, ಮೂಲಂಗಿ, ಇಷ್ಟೆಲ್ಲ ತರಕಾರಿ ಇತ್ತು. ಹಾಗಾಗಿ ಹೆಚ್ಚಿಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಈಗ ನೋಡ್ತಾ ಇರ್ಬೋದು ನೀವು, ಬೆಳ್ಳುಳ್ಳಿನ ಚಚ್ಚಿಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ರೇಟ್ ಅಂತೂ ಜಾಸ್ತಿ ಆಗಿದೆ. ಮೊನ್ನೆ ಎಷ್ಟು 1/4 kg ಕೇಳಿದ್ದಕ್ಕೆ 70 ರೂಪಾಯಿ ಹೇಳಿದ್ರು. ಹಾಗಾಗಿ ನಾನು 100 ಗ್ರಾಮ್ ಕೊಡಿ ಅಂದರೆ 125 ಗ್ರಾಮು 35 ರೂಪಾಯಿ ಅಂದರು. 5 ಗ್ರಾಮ್ ಬೇಡ, 30 ರೂಪಾಯಿ ನನ್ನ ಹತ್ರ ಇರೋದು. ಹಾಗಾಗಿ 100 ಗ್ರಾಮ್ ಕೊಡಿ ಅಂತ ಹೇಳಿ ತಂದೆ. ಒಂದು 4 ಏನೋ ಬರ್ತು ಅಷ್ಟೇ. 30 ರೂಪಾಯಿಗೆ 4, 5 ಬೆಳ್ಳುಳ್ಳಿ ಗೆಡ್ಡೆ ಬಂತು. ಬಿದ್ದೋದೆ ಅಷ್ಟು ಹೇಳಿದ್ದಕ್ಕೆ 1/4 kg. ಹಿಂಗೆ ಅಲ್ವಾ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನ. ರೇಟ್ ಜಾಸ್ತಿ ಹೇಳಿದಾಗ ತರಕಾರಿನೇ ಆಗಲಿ, ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊನೇ ಆಗಲಿ ಕೊಂಡು ತಿನ್ನೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಏನು ಮಾಡೋಕ್ಕಾಗಲ್ಲ, ನಮ್ಮ ಸಿಚುವೇಶನ್ನು ಆ ರೀತಿ ನಮ್ಮ ಕೈ ಕಟ್ಟಾಕ್ಸುತ್ತೆ. ಇವಾಗ ನಾನು ಬಾಣಲಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ಇವತ್ತು ಒಂದು ಇನ್ಸಿಡೆಂಟ್ ಬೇರೆ ಆಯಿತು. ಏನಪ್ಪ ಅದು ಅಂತಂದರೆ, ಈ ಥರ ವಿಡಿಯೋ ಶೂಟ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೆ ಅಡುಗೆನ, ಅಂದರೆ ಇದು ರೆಸಿಪಿನ. ಈ ಪಲ್ಯ ಮಾಡುವಾಗ ಸ್ಟವ್ ಮೇಲೆ ಇಟ್ಕೊಂಡಿದ್ದೆ, ಟ್ರೈಪಾಡು ಮಾಡಿ. ಹಾಗೆ ಗೋಧಿ ಹಿಟ್ಟು, ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಜರಡಿ ಮಾಡಬೇಕಿತ್ತು. ಜರಡಿ ನನ್ನ ಮಗಳು ಮೇಲೆ ಸಜ್ಜೆ ಮೇಲೆ ಇಟ್ಟಿದ್ಲು. ಸೊ ತಕ್ಕೊಡಪ್ಪ ಅಂತ ಹೇಳಿದೆ, ತೆಗೆದುಕೊಟ್ಲು. ಕೊಟ್ಟಾಗ ಯಾವುದೋ ಪಕ್ಕದ ಪಾತ್ರೆ ಅಲ್ಲಾಡಿಸಿದಾಳೆ ಅನಿಸುತ್ತೆ, ಕರೆಕ್ಟಾಗಿ ಸ್ಟವ್ ಮೇಲಿರೋ ಕಡೆ. ಏನು ಸದ್ಯ ನಾನು ಗ್ಯಾಸ್ ಮುಂದೆ ಇರಲಿಲ್ಲ, ನಾನು ಬೇರೆ ಸೈಡ್ ಇದ್ದೆ. ಮೇಲ್ಗಡೆ ಇದ್ದ ಪಾತ್ರೆಗಳೆಲ್ಲ ದಬ್ಬ ದಬ್ಬ ಅಂತ ಬಿದ್ದೋದು. ಏನಾದರೂ ನಾನು ಇದ್ದಿರೋ ಪಕ್ಕ ನನ್ನ ತಲೆ ಮೇಲೆ ಬೀಳೋದು. ನಾನು ಹಿಂದಕ್ಕಿದ್ದೆ. ಹಾಗಾಗುತ್ತೆ. ನಾವೇನಾದರೂ ಇಷ್ಟಪಟ್ಟು
ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ಇಲ್ಲ ಒಂದೇನಾದರೂ ಲೈಫಲ್ಲಿ ಮುಂದೆ ಬರಬೇಕು ಅಂತ ಹೋಗ್ತೀವಲ್ಲ, ಅದಕ್ಕೆ 108 ವಿಘ್ನ ಅಂತ ಬರುತ್ತವಲ್ಲ. ಹಾಗಾಗಿ ಅಂದ್ಕೊಂಡೆ ನಾನು ಯಾವುದನ್ನು ಇಷ್ಟಪಟ್ಟು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕಂತ ಹೋಗ್ತೀನಲ್ವ, ಸೊ ಅವಾಗಲೇ ನನಗೆ ತೊಂದರೆಗಳು ಜಾಸ್ತಿ, ಅಡೆತಡೆಗಳು ಜಾಸ್ತಿ. ಆಮೇಲೆ ಅದೆಲ್ಲ ಎತ್ತಿಟ್ಟು ಪಲ್ಯನ ಇದು ಮಾಡಿದ್ದಾಯಿತು. ಪಲ್ಯ ಮಾಡಿ ಚಪಾತಿ ಮಾಡ್ಕೊಂಡು ತಿಂದು ಇವಾಗ ನಾನು ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದು ಇವತ್ತಿನ ವಿಡಿಯೋ ಅಂತಂದರೆ ಶುಕ್ರವಾರ ಇದು ವಿಡಿಯೋ. ಇದು ನಾಳೆ ನಿಮಗೆ ಬರುತ್ತೆ, ಅಂದರೆ ಶನಿವಾರ ಮಾರ್ನಿಂಗ್ ಬರುತ್ತೆ ನಿಮಗೆ. ಹಾಗೆ ಇನ್ನೊಂದು ಲೈಫಲ್ಲಿ ಹೇಳೋದಕ್ಕೆ, ಅಂದರೆ ಇನ್ನೊಂದು ನಾನು ನಿಮಗೆ ಒಂದು ಸಜೆಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅದು ಅಂತಂದರೆ, ನಾವು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು ಲೈಫ್ ಬಗ್ಗೆ. ನಿಜ, ತುಂಬ ಥಿಂಕ್ ಮಾಡೋಕ್ಕೋದ್ರೆ ಲೈಫು ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಬಂದಂಗೆ ಸ್ವೀಕರಿಸ್ಬೇಕು. ನಾವು ಅದೇ ರೀತಿ ಬದುಕಬೇಕು, ಇದೇ ರೀತಿ ಬದುಕಬೇಕು, ನಾವು ಹಂಗೆ ಇರಬೇಕು, ಹಿಂಗೆ ಇರಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕಂತ ಹೋಗ್ತೀವಿ. ಬಟ್ ನಾವು ಅಂದ್ಕೊಂಡಿದ್ದೇನೂ ಆಗಲ್ಲ. ಏನು ಅಂದ್ಕೊಂಡಿದ್ದಾಗಿಲ್ಲ ಅಂದರೆ ಅಂತ ನಾವು ಟೆನ್ಷನ್ ಮಾಡಿಕೊಂಡು ನಮ್ಮ ಆರೋಗ್ಯನ ಹಾಳು ಮಾಡ್ಕೋತೀವಿ ಹೊರ್ತು, ನಮ್ಮ ಆರೋಗ್ಯ ಹಾಳಾದರೆ ನಮ್ಮ ಜೀವನ, ನಮ್ಮ ಆಯಸ್ಸು ಕಡಿಮೆ ಆಗುತ್ತೆ ಹೊರ್ತು ನಮಗಾಗಿ ಬೇರೆ ಯಾರು ಏನು ಮಾಡೋದಕ್ಕೆ ಬರಲ್ಲ. ಹಾಗಾಗಿ ಲೈಫ್ನ ಬಂದಂಗೆ ಸ್ವೀಕರಿಸಿ, ಆವಾಗ ನಿಮಗೂ ನೆಮ್ಮದಿ, ಶಾಂತಿ ಇರುತ್ತೆ. ಹಾಗೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ದಯವಿಟ್ಟು ಆರೋಗ್ಯ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಲೈಫಲ್ಲಿ ಒಂದು ಗುರಿ ಇರಬೇಕು, ಒಂದು ಗೋಲ್ ಇರಬೇಕು. ಬಟ್ ಅದನ್ನೇ ಅತಿಯಾಗಿ ಯೋಚನೆ ಮಾಡಿಕೊಂಡು ನಾವು ನಮ್ಮ ಆರೋಗ್ಯ, ನಮ್ಮ ಜೀವನನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಇದಿಷ್ಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಸುತ್ತಮುತ್ತ ನಡೀತಕ್ಕಂಥ ಘಟನೆಗಳಿರ್ತಾವಲ್ವ, ಅವು ನಮ್ಮನ್ನು ಈ ರೀತಿ ಹೇಳ್ಸೋ ಥರ ಮಾಡ್ತವೆ. ಏನು ಮಾಡೋದಕ್ಕಾಗಲ್ಲ. ಚಪಾತಿ ಹಿಟ್ಟು ನೋಡ್ತಾ ಇರ್ಬೋದು, ತೆಳುವಾಗಿ ಸಾಫ್ಟಾಗಿ ಮೆದ್ದಿದ್ದೀನಿ. ಈಗ ಇದನ್ನು ಹೊತ್ತದೇ ಇರೋದು. ನನಗೆ ಚಪಾತಿ ಅರಿಯೋದಕ್ಕೆ ಬರಲ್ಲ ನೀಟಾಗಿ. ಬಟ್ ಅಂದರೆ ತೆಳುವಾಗಿದ್ದರೆ, ಚಪಾತಿ ಹಿಟ್ಟು ತೆಳುವಾಗಿದ್ದರೆ ಹರಿಯೋದಕ್ಕೆ ಬರಲ್ಲ. ಯಾಕಂದರೆ ಕಿತ್ತು ಹೋಗುತ್ತೆ ನನ್ನ ಕೈಯಲ್ಲಿ. ಗಟ್ಟಿಗಿದ್ರೆ ತುಂಬ ತೆಳುವಾಗಿ ಹರಿತೀನಿ, ಅಂದರೆ ತುಂಬ ತೆಳುವಾಗಿ ಅಂತನೂ ಇಲ್ಲ, ಒಂದು ಮೀಡಿಯಮ್ಮಾಗಿ ಹರಿತೀನಿ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಪಲ್ಯ ಬೇಯ್ತಾ ಇದೆ. ಸಾಂಬಾರು ಪುಡಿ ಹಾಕಿ ಹಾಗೆ ಕಾಯಿ ತುರಿ ಹಾಕ್ತೀವಿ. ಇಷ್ಟೇ ಸಿಂಪಲ್ ಪಲ್ಯ. ನಾವು ಬೇಕು ಅಂದರೆ ಮಸಾಲೆ ಹಾಕಿ ರುಬ್ಬಿ ಕೂಡ ಮಾಡ್ಬೋದು ನೋಡಿ. ಹಾಗೆ ಇನ್ನೊಂದು ಹೇಳೋದಕ್ಕೆ ನಿಮಗೆ ಇಷ್ಟಪಡ್ತೀನಿ. ಏನಪ್ಪ ಅದು ಅಂದರೆ, ಒಳ್ಳೆಯವ್ರ ಜೊತೆ ಸೇರಿದ್ರೆ ನಾವು ಒಳ್ಳೇದು ಬರುತ್ತೆ, ಕೆಟ್ಟವ್ರ ಜೊತೆ ಸೇರಿದ್ರೆ ನಮಗೆ ಕೆಟ್ಟದ್ದೇ ನಾವು ಕಲ್ತ್ಕೋತೀವಿ. ಅಂದರೆ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತ ಹೇಳ್ತಾರಲ್ವ, ಹಂಗೆ ಅನ್ನೋದಕ್ಕೆ ಉದಾಹರಣೆ ಈ ತರಕಾರಿನೇ. ಈಗ ತರಕಾರಿ ಪಲ್ಯ ನೋಡಿದ್ರಲ್ವ, ಸೊ ಅದರಲ್ಲಿ ಏನಿದೆ ಅಂದರೆ ಬೀಟ್ರೋಟು ಒಂದು ಅಷ್ಟೇ. ಬೀಟ್ರೋಟ್ ಒಂದು ಅದು ಕಲರ್ ಇರೋದಕ್ಕೆ, ಅದ್ರ ಜೊತೆ ಇರ್ತಕ್ಕಂಥ ಗೆಡ್ಡೆಕೋಸು ಅಂದರೆ ನವಿಲುಕೋಸು ಅಂತೀವಲ್ವ ಅದು, ಹಾಗೆ ಮೂಲಂಗಿ, ಎಲ್ಲ ತರಕಾರಿಗಳಿಗೂ ಅದ್ರ ಬಣ್ಣನ ಬಿಟ್ಬಿಟ್ಟು ಪೂರ್ತಿ ಪಲ್ಯದ ಕಲರೇ ಚೇಂಜ್ ಮಾಡಿದೆ. ಯೆಲ್ಲೋ ಕಲರ್ ಬರೋದನ್ನು ಫುಲ್ಲು ರೆಡ್ ಮಾಡಿದೆ. ಹಾಗೆ ಗ್ರೀನಾಗಿ ಈಗ ಸ್ವಲ್ಪ ಕಾಣಬೇಕಾಗಿದ್ದು ಕ್ಯಾಪ್ಸಿಕಮ್ಮು ಕೂಡ ಕಲರ್ ಬಿಟ್ಕೊಂಡಿದೆ. ಅಂದರೆ ಅದೊಂದು ಕಲರು ಎಲ್ಲ ತರಕಾರಿಗಳು, ಅದು ವೈಟ್ ಆಗಿರ್ಬೋದು, ಮತ್ತು ಆರೆಂಜ್ ಆಗಿರ್ಬೋದು, ಅದು ಗ್ರೀನ್ ಆಗಿರ್ಬೋದು, ಎಲ್ಲ ತರಕಾರಿಗಳನ್ನೂ ಅದು ತನ್ನ ಕಲ್ಲರ್ಗೆ ತಿರುಗಿಸ್ಕೊಂಡಿದೆ. ಸೊ ಇದೇ ಥರ ನಮ್ಮ ಲೈಫಲ್ಲೂ ಅಷ್ಟೇ. ನಾವು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀವಿ, ಅವರ ಸಹವಾಸದಿಂದ ನಾವು ಒಳ್ಳೆಯರಾಗ್ತೀವ ಕೆಟ್ಟರಾಗ್ತೀವ ಅಂತ ಅನ್ನೋದು ಈ ತರಕಾರಿ ಮುಖಾಂತರ ನಾವು ತಿಳ್ಕೊಬೋದು. ಈ ನೇಚರೇ ನಮಗೆ ಎಲ್ಲ ಥರನೂ ಈ ಥರ ತಿಳಿಸ್ಕೊಡುತ್ತೆ. ಅದಕ್ಕೇ ನಾವು ಯಾವಾಗಲೂ ಒಳ್ಳೆಯವ್ರ ಫ್ರೆಂಡ್ಶಿಪ್ ಮಾಡಬೇಕು, ಒಳ್ಳೆಯವ್ರ ಜೊತೆ ಬೆರಿಬೇಕು, ಹಾಗೆ ಒಳ್ಳೆಯವ್ರ ಜೊತೆ ಸ್ನೇಹ ಮಾಡಬೇಕು. ಆವಾಗ ನಮಗೂ ಕೂಡ ಒಳ್ಳೆಯದಾಗುತ್ತೆ. ಯಾರು ಕೆಟ್ಟದ್ದು ಮಾಡ್ತಾಯಿದ್ದಾರೆ, ಅವರು ಸರಿ ಇಲ್ಲ ಅಂತ ನಮ್ಗೆ ಅನಿಸುತ್ತೋ, ಅವ್ರ ಜೊತೆ ಸೇರಿದ್ರೆ ನಾವು ಹಾಳಾಗ್ತೀವಿ ಅಂತ ಅನಿಸುತ್ತೋ, ಆವಾಗ ಅಂಥವರಿಂದ ದಯವಿಟ್ಟು ದೂರ ಇರಬೇಕು. ಇದು ನನ್ನ ಲೈಫ್ ಎಕ್ಸ್ಪೀರಿಯೆನ್ಸ್ ಕೂಡ ಹೌದು. ಹಾಗೆ ನೇಚರ್ ನಮಗೂ ಕೂಡ ಇದನ್ನು ತಿಳಿಸ್ಕೊಡ್ತಾ ಇದೆ. ಹಾಗೆ ಇದು ನನ್ನ ತಂಗಿ ಬಂದಿದ್ಲಲ್ಲ, ಆವಾಗ ಮಾಡಿದ ವಿಡಿಯೋ. ನಾನು ಮೀಶೋದಲ್ಲಿ ಸ್ವಲ್ಪ ಐಟಮ್ನ ಬುಕ್ ಮಾಡಿದ್ದೆ, ಹಾಗಾಗಿ ಅವಳೇ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದಾಳೆ, ಏನು ತಂದಿದ್ದಾಳೆ ನಮ್ಮ ಅಕ್ಕ ಅಂತ ಹೇಳ್ಬಿಟ್ಟು. ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಏನು ಇತ್ತ ಅಂತ ಹೇಳ್ಬಿಟ್ಟು. ಅಂದರೆ ನೋಡಿದ್ರೇ ಗೊತ್ತಾಗಿರುತ್ತೆ ನಿಮಗೆ, ಬಟ್ ಸಸ್ಪೆನ್ಸ್ ಇರಲಿ ಅಂತ ಹೇಳ್ಬಿಟ್ಟು. ಹಾಗೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದಿಷ್ಟನ್ನ ಹೇಳ್ತೀನಿ. ಹಾಗೇ ಬೈತಾ ಇದ್ಲು ನನ್ನ ತಂಗಿ, ಏನಕ್ಕೆ ಇವೆಲ್ಲ ಮಾಡೋ ಕೆಲಸ ಇಲ್ಲ ನಿನಗೆ, ಇವೆಲ್ಲ ತೊಗೊಂಬಂದಿದ್ದೀಯಾ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು. ನಾನು ಅವಳಿಗೆ ನಿನಗೇನು ಗೊತ್ತಾಗುತ್ತೆ ಇವೆಲ್ಲವ, ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಇದು ವಾಷಿಂಗ್ ಮಿಷಿನ್ ಸ್ಟ್ಯಾಂಡು. ಮುಂಚೆ ಒಂದ್ಸಲ ವಾಷಿಂಗ್ ಮಿಷಿನ್ ರಿಪೇರಿಗೆ ಬಂದಿತ್ತಲ್ವ, ಸೊ ಅವಾಗ ಅವರು ರಿಪೇರಿಯವರು ಬಂದವರು ಹೇಳಿದರು, ಇಲ್ಲಿ
ಅಂದರೆ ನೀರು ಹೋಗೋದು ಪೈಪು ಎತ್ತರ ಇದೆ, ಸೊ ಹಾಗಾಗಿ ನೀರು ಎಲ್ಲ ಹಾಗೆ ಉಳ್ಕೊಳ್ಳುತ್ತೆ. ಇನ್ನೊಂದು ಸ್ವಲ್ಪ ಎತ್ತರ ಮಾಡಿ ಅಂತ ಹೇಳಿದರು. ಸ್ಟ್ಯಾಂಡ್ ಇತ್ತು, ಬಟ್ ಆಲ್ರೆಡಿ ಅದ್ರ ಜೊತೆಗೆ ಇನ್ನೊಂದು ಇರಲಿ ಅಂತ ಹೇಳಿಬಿಟ್ಟು ತಂದಿದ್ದೀನಿ. ಏನಂದರೆ ಇನ್ನೂ ಎತ್ತರವಾಗಿ ಇಡಬೇಕಲ್ಲ, ನೀರು ಸಲೀಸಾಗೋಗಿ ವಾಷಿಂಗ್ ಮಷಿನ್ ಡ್ರೈ ಆಗೋದಕ್ಕೆ. ಹಾಗಾಗಿ ಇದನ್ನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ. ಚೆನ್ನಾಗಿದೆ, 270, ಪರವಾಗಿಲ್ಲ, ವರ್ತಾಗಿದೆ ಅಂತ ಅನ್ನಿಸ್ತು. ಇದು ಅಂಗಡಿಗಳಲ್ಲಿ, ಬೇರೆ ಅಂಗಡಿಗಳಲ್ಲಿ ಕೇಳಿದರೆ 400-500 ಹೇಳ್ತಾರೆ. ಕ್ವಾಲಿಟಿನೂ ಚೆನ್ನಾಗಿದೆ. ನೀವು ಬೇಕು ಅಂತಂದರೆ ಪರ್ಚೇಸ್ ಮಾಡ್ಬೋದು. ಇದನ್ನು ಫ್ರಿಜ್ಜಿಗೂ ಇಡ್ಬೋದು ನೀವು. ಫ್ರಿಜ್ಜು, ವಾಷಿಂಗ್ ಮಷೀನು ಯಾವುದಕ್ಕೆ ಬೇಕಾದ್ರೂ ಇಡ್ಬೋದು, ಮತ್ತು ಯಾವ ಕಂಪ್ನಿದು ಬೇಕಾದ್ರೂ ಇಡ್ಬೋದು. ನಾನು ಇನ್ನೂ ಇಟ್ಟಿಲ್ಲ, ಇಟ್ಟಿದಾಗ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಹಾಗೆ ನನ್ನ ಮಗಳು ಕುತ್ಕೊಂಡು ಕ್ವಾಲಿಟಿ ಚೆಕ್ ಮಾಡ್ತಾ ಇದ್ದಾಳಮ್ಮ, ವೆಯ್ಟ್ ಎಲ್ಲ ತಡೆಯುತ್ತಾ ಇಲ್ಲ, ಒಡೆದೋಗುತ್ತಾ ಬೇಗ ಅಂತ ಹೇಳಿಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.